ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSY ಇನ್ಫಾರ್ಮೇಟಿವ್ ಚಾನಲ್. ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲಲ್ಲಿರುವಂಥ ಎಲ್ಲ ವೀಡಿಯೋಸ್ನೂ ನೋಡಿ ಸಪೋರ್ಟ್ ಕೂಡ ಮಾಡಿ. ನಾನಿವತ್ತು ತುಂಬ ಟೇಸ್ಟಿಯಾಗಿರುವಂತಹ ಮಟನ್ ಕುರ್ಮಾ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಪೂರಿ, ಅನ್ನ, ಮುದ್ದೆ ಎಲ್ಲದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಒಂದು 4 ತುಂಡು ಶುಂಠಿ, ಹಾಗೆ ಒಂದು 2 ದೊಡ್ಡ ಗಾತ್ರದ ಈರುಳ್ಳಿ ಹಾಕ್ಕೊಳ್ಳಿ ಕಟ್ ಮಾಡಿಬಿಟ್ಟು. ಅದಾದಮೇಲೆ 1.5 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಹುಡಿ, 1.5 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹುಡಿ, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ, ಇಷ್ಟನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಅದಾದಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್, ಅದಾದಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ಳಿ. ಜೀರಿಗೆ ಹುಡಿನೂ ಹಾಕ್ಕೋಬೋದು, ಇಲ್ಲಾಂದರೆ ಜೀರಿಗೆನೇ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ನಾವು ನೈಸಾಗಿ ರುಬ್ಕೊಂಡ್ವಿ ಅಂದರೆ ನಾವು ಮಟನ್ಗೆ ಸೇರಿಸಿದಾಗ ಮಸಾಲೆ ಚೆನ್ನಾಗಿ ಮಟನ್ ಪೀಸಸ್ಗಳಿಗೆ ಎಳ್ಕೊಳ್ಳುತ್ತೆ. ಆಗ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ಅಲ್ವಾ. ಮಾಡೋದಕ್ಕೂ ಇದ್ರ ತುಂಬಾ ಸಿಂಪಲ್ ಆಗಿದೆ. ನಾವಿವಾಗ 1 kg ಮಟನ್ನ ಕುಕ್ಕರಲ್ಲಿ ಹಾಕ್ಬಿಟ್ಟು ನಾವು ಮಸಾಲೆನ ಇದಕ್ಕೆ ಇವಾಗಲೇ ಹಾಕ್ಕೋತಾ ಇದ್ದೀವಿ. ಹಾಕ್ಕೊಂಡು ಇದಕ್ಕೆ 2 ಲೋಟ ನೀರನ್ನ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿತೀನಿ ಅನ್ನೋವಾಗ ಮುಚ್ಚಿಬಿಟ್ಟು 4ರಿಂದ 5 ವಿಷಲ್ ಕೂಗಿಸ್ಕೊಳ್ಳಿ. 4ರಿಂದ 5 ವಿಷಲ್ ಕೂಗಿಸ್ಕೊಂಡ್ಮೇಲೆ ನಾವು ಮತ್ತೆ ಒಂದು ಬಾಣಲೆಯಲ್ಲಿ ಒಗ್ಗರಣೆ ಮಾಡ್ಕೋಬೇಕು. ತೆಂಗಿನೆಣ್ಣೆ ಹಾಕ್ಕೊಂಡು ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ನಾವು 4ರಿಂದ 5 ವಿಷಲ್ ಕೂಗಿಸ್ಕೊಂಡಿದ್ದೀವಿ ನೋಡಿ ಮಟನ್ ಹಾಗೆ ಮಸಾಲೆಗಳನ್ನು ಇದಕ್ಕೇ ಹಾಕ್ಕೋಬೇಕು. ಇದಕ್ಕೆ ಹಾಕ್ಕೊಂಡು ರುಚಿಗೆ ಇನ್ನೂ ಉಪ್ಪು ಬೇಕು ಅನಿಸುತ್ತಾ ಅಂತ ನೋಡಿಕೊಂಡು ಇದರಲ್ಲಿ ನಮಗೆ ಯಾವ ರೀತಿ ಗ್ರೇವಿ ಬೇಕು, ನಾವು ಇಡ್ಲಿ ದೋಸೆಗಾದರೆ ಯಾವ ರೀತಿ, ಅನ್ನಕ್ಕಾದರೆ ಯಾವ ರೀತಿ ನಮಗೆ ಗ್ರೇವಿ ಬೇಕು ಅಂತ ಅನಿಸುತ್ತೋ ಅಷ್ಟು ಗ್ರೇವಿಗೆ ಬರೋವರೆಗೂ ಚೆನ್ನಾಗೇ ಇದರಲ್ಲೇ ಕುದಿಸ್ತಾ ಇರಬೇಕು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರಿ ಅಂದರೆ ಮಟನ್ ಕುರ್ಮಾ ರೆಡಿನೇ ಆಗೋಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಪೂರಿಗೆ ಟ್ರೈ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು.